ಮಣಿಕಂಠ, ಯೋಚಿಸಬೇಡಿ ಅಪ್ಪಾಜಿ, ಹುಲಿಹಾರನ್ನು ನಾನು ತರುತ್ತೇನೆ. ಕಂದ, ಸಿಂಹಾಸನದ ಮೇಲೆ ಕುಳ್ಳಿಸಬೇಕಾದ ನಿನ್ನನ್ನು ಹುಲಿಯ ಬಾಯಿಗೆ ತಳ್ಳಲೇ? ಬೇಡ ಮಗು, ಬೇಡ. ನೀವು ಧೈರ್ಯವಾಗಿರಿ ಅಪ್ಪಾಜಿ, ನನಗೆ ಏನೂ ಆಗುವುದಿಲ್ಲ. ಅಯ್ಯೋ, ಈ ವಿಷಮ ಪರೀಕ್ಷೆ ಬೇಡ ಮಣಿಕಂಠ, ಬೇಡ. ನನ್ನ ಶಕ್ತಿಯಲ್ಲಿ ನಿಮಗೆ ನಂಬಿಕೆ ಇಲ್ಲವೇ? ಮಹಾರಾಜ, ನಿನ್ನ ಪೂಜೆಗೆ ಮೆಚ್ಚಿ ದೇವರು ಕರುಣಿಸಿರುವ ದಿವ್ಯ ಫಲವೇ ಈ ಮಗು. ಈ ಕಂದನನ್ನು ಅರಮನೆಗೆ ತೆಗೆದುಕೊಂಡು ಹೋಗು. ಕತ್ತಲಾಗಿರುವ ನಿನ್ನ ಅರಮನೆಯು ಮನಸ್ಸು ಬೆಳಕಾಗುವುದು, ನಿನಗೆ ಶುಭವಾಗುವುದು. ಇವನಿಗೆ 12 ವರ್ಷಗಳಾದ ನಂತರ ಜಗತ್ತಿಗೆ ಇವನ ಮಹಿಮೆ ತಿಳಿಯುವುದು. ಅಪ್ಪಾಜಿ, ದೇವ ಸಂಕಲ್ಪವಿಲ್ಲದೆ ಒಂದು ಹುಲ್ಲು ಬರಿಕೆಯೂ ಆಡದು. ಯಾವ ಮಾತಿನ ಕಾರಣಕ್ಕೆ ಅವನಿಗೆ ಈ ಕಾಯಿಲೆ ಕಾಣಿಸಿಕೊಂಡಿದೆಯೋ ಯಾರಿಗೆ ಗೊತ್ತು. ಮಾತೃದೇವರ ಸೇವೆಗೆ ನನಗಿದೊಂದು ಅವಕಾಶ ಸಿಕ್ಕಿದೆ. ದಯವಿಟ್ಟು ನನ್ನನ್ನು ತಡೆಯಬೇಡಿ, ಆಶೀರ್ವಾದ ಮಾಡಿ. ಕಂದ, ಮಣಿಕಂಠ, ಹೋಗಿ ಬಾ. ಎಲ್ಲಿದ್ದೀರಾ? ಬೇಗ ಬನ್ನಿ. ನನಗೆ ನಿನ್ನೆ ಒಂದು ಕನಸು ಬಿದ್ದಿತ್ತು. ಆ ಕನಸಿನಲ್ಲಿ ನನ್ನ ಸಾವು ಒಬ್ಬ ಬಾಲಕನ ಕೈಯಲ್ಲಿ. ನಿಜವೇನು? 3 ಲೋಕವನ್ನು ತಲ್ಲಣಗೊಳಿಸುತ್ತಿರುವ ಈ ಮೈಸಿ ಒಂದು ಸಣ್ಣ ಕನಸಿಗೆ ಎದುರುವುದೇ? ಇದು ಕನಸಲ್ಲ, ನನ್ನ ಸಾವಿನ ಮುನ್ಸೂಚನೆ. ಮುದ್ಗರನ ಮಾತು ನಿಜ. ದೇವತೆಗಳು ಕಪಟಿಗಳು ನನ್ನ ಅಧೀನದಲ್ಲಿ ಇದ್ದು ನನ್ನ ತಲೆ ತೆಗೆಯಲು ಸಂಚು ಮಾಡಿದ್ದಾರೆ. ಹೌದು, ಹರಿಹರ ಪುತ್ರ ಭೂಮಿಗೆ ಬಂದಿರಲೇಬೇಕು. ಅದಕ್ಕೆ ನಿನ್ನ ಮೃತ್ಯು ಹತ್ತಿರ ಬರುತ್ತೆಂದು ತಿಳಿಸಲು ನಿನಗೆ ಈ ರೀತಿ ಕನಸು ಬೀಳುತ್ತಿದೆ. ಅಯ್ಯೋ, ಈಗೇನು ಮಾಡಲಿ? ಲೋಕಗಳನ್ನೇ ನಡುಗಿಸಿ ಅಮರರನ್ನು ಸಮರದಲ್ಲಿಗೆ ತೋಡಿಸಿ ಸ್ವರ್ಗಾಧಿಪತ್ಯವನ್ನು ಪಡೆದು ಈ ಮಹಿಷಿಗೆ ಕೇವಲ ಒಬ್ಬ ಬಾಲಕನಿಂದ ಸಾವು. ಗೊತ್ತರ ದುಷ್ಯಂತಿ, ಹೇಳಿ ಈಗೇನು ಮಾಡಲಿ ಹೇಳಿ. ಮಹಿಷಿ, ದೇವತೆಗಳು ಮರಣವನ್ನು ಗೆದ್ದಿರುವುದು ಅಮೃತದಿಂದ. ಈಗ ಸ್ವರ್ಗವೇ ನಿನ್ನದು. ಆ ಸ್ವರ್ಗಾಧಿಪತಿ ಆದ ದೇವೇಂದ್ರನೇ ನಿನ್ನ ಸೇವಕ. ಅವನನ್ನು ಹಿಡಿದು ಬಡಿದು ಅಮೃತವನ್ನು ಕುಡಿದರೆ ಆಯಿತು. ನಿನಗೆ ಸಾವೇ ಇಲ್ಲ. ಹರಿಹರ ಪುತ್ರನೇನು, ಸಾಕ್ಷಾತ್ ಹರಿಹರನೇ ಬಂದರು ನಿನ್ನನ್ನು ಏನು ಮಾಡಲಾರನು. ಬಲೆ ಮದ್ಗರ ಬಲೆ. ಬುದ್ಧಿ ಎಂದರೆ ಇದು. ಈಗಲೇ ದೇವಲೋಕಕ್ಕೆ ಹೋಗಿ ಅಮೃತವನ್ನು ಕುಡಿದು ಬರುತ್ತೇನೆ. ದೇವೇಂದ್ರ,
ಈ ಕ್ಷಣವೇ ನೀನು ದೇವಲೋಕಕ್ಕೆ ದಯಮಾಡಿಸಬೇಕು. ಏಕೆ? ಎಲ್ಲವನ್ನೂ ತಿಳಿದಿರುವ ಮಹಾಜ್ಞಾನಿ ನೀನು. ಆ ರಾಕ್ಷಸಿ ಮಹಿಷಿ ದೇವಲೋಕಕ್ಕೆ ನುಗ್ಗಿ ಅಮೃತಕ್ಕಾಗಿ ದೇವೇಂದ್ರನನ್ನು ನಾನಾ ರೀತಿ ಹಿಂಸಿಸುತ್ತಿದ್ದಾಳೆ. ನೀನು ಯಾವ ಕಾರಣಕ್ಕಾಗಿ ಜನ್ಮ ಎತ್ತಿರುವೆಯೋ ಅದನ್ನು ಪೂರೈಸುವ ಸಮಯ ಬಂದಾಯ್ತು. ದೇವತೆಯರಿಗೆ ಉಂಟಾದ ರಾಕ್ಷಸ ಭೀತಿಯನ್ನು ತಪ್ಪಿಸು. ಆಗಲಿ ನಾರದರೆ. ನಾರಾಯಣ ನಾರಾಯಣ. ಅಯ್ಯೋ ಈಗ ನಾನು ನಿಮ್ಮನ್ನು ಬಂಧಿಸಿರುವ ಮಾಯಾಸ್ತ್ರದಿಂದ ಬಿಡಿಸಲು ಆ ಹರಿಹರ ಬ್ರಹ್ಮಾದಿಗಳಿಂದಲೂ ಸಾಧ್ಯವಿಲ್ಲ. ಮಗಾಂಡ, ದುಷ್ಟ, ದುರ್ವ, ವಾಸುಗೇರನ್ನು ಹಿಡಿಯಲು ರಾಕ್ಷಸರು ಬೇಕಾಯಿತು. ಮಂದರ ಪರ್ವತವನ್ನು ಹಿಡಿದಲು ದಾನವರು ಬೇಕಾಯಿತು. ಕ್ಷೀರಸಾಗರವನ್ನು ಕಡಿಯಲು ದೈತ್ಯರು ಬೇಕಾಯಿತು. ಅಮೃತ ಕುಡಿಯಲು ಮಾತ್ರ ನಾವು ಹೊರಲ್ಲವೇನು? ನನಗೀಗ ಅಮೃತವನ್ನು ಕೊಟ್ಟರೆ ಸರಿ, ಇಲ್ಲದಿದ್ದರೆ ಈ ದೇವಲೋಕವನ್ನೇ ನಾಶ ಮಾಡಿಬಿಡುತ್ತೇನೆ. ಯಾರದು ಮನೆಯಲ್ಲಿ ನಿಂತು ಮಹಿಷಿಯ ಪ್ರಾಣ ರಕ್ಷೆ ಮಾತನಾಡುತ್ತಿರುವುದು? ಧೈರ್ಯವಿದ್ದರೆ ಎದುರಿಗೆ ಬಾ. ಯಾರು ನೀವು? ಆ ವಿಷಗಂಟನಿಗೆ ಹೆದರದ ನಾನು ಮಣಿಕಂಠನಿಗೆ ಹೆದರುವೇನೇನು? ನೀನಿನ್ನೋ ಬಾಲಕ. ಈ ಮಹಿಷನ್ನು ಕೇಳಿಸಬೇಡ. ಇಲ್ಲಿದ್ದ ಹೊರಟು ಹೋಗು. ಷಣ್ಮುಖನು ಬಾಲಕನಾಗಿದ್ದಾಗಲೇ ತಾರಕಾಸುರನ್ನು ಎದುರಿಸಿದ್ದು, ಸಂಹರಿಸಿದ್ದು. ಅವನು ಹುಟ್ಟಿದ್ದೇ ತಾರಕನಿಗಾಗಿ. ನಾನು ಹುಟ್ಟಿದ್ದೆ ನಿನಗಾಗಿ, ನಿನ್ನ ಸಂಹಾರಕ್ಕಾಗಿ. ಮಣಿಗಂಟ ಮಣಿಗಂಟ, ಈ ಮಾಯಾಬಂಧನದಿಂದ ಬೇಗ ನಮ್ಮನ್ನು ರಕ್ಷಿಸು. ಎಲ್ಲ ಕುನ್ನಿ, ನೀನು ನನ್ನನ್ನು ಸಂಹರಿಸುವ್ಯಾ? ಇದೋ ನೋಡು.
ಅವರ ತಪಸ್ಸಿಗೆ ಅಡ್ಡಿ ಮಾಡಿದ ಕಾರಣ ಶಾಪಗ್ರಸ್ತಳಾದೆ. ರಾಕ್ಷಸ ಜನ್ಮವನ್ನೆತ್ತಿದೆ. ನನ್ನೆಲ್ಲ ಅಪರಾಧಗಳನ್ನು ಮನ್ನಿಸು ಸ್ವಾಮಿ, ಮನ್ನಿಸು. ನೀನು ರಾಕ್ಷಸ ಜನ್ಮ ಪಡೆದ ಕಾರಣದಿಂದ ಹರಿಹರ ಪುತ್ರ ಜನಿಸಬೇಕಾಯಿತು. ಆ ದೇವದೇವನ ದರ್ಶನದಿಂದ ನಿನ್ನ ಪಾಪಗಳೆಲ್ಲ ಬೆಂಕಿಗೆ ಸೋಕಿದ ಕರ್ಪೂರದ ಗರಿಯಂತೆ ಸುಟ್ಟು ಹೋದವು. ಹೌದು, ನೀನೀಗ ಪವಿತ್ರಳಾದೆ. ಇನ್ನು ಮುಂದೆ ನನ್ನ ಸನ್ನಿಧಿಯಲ್ಲೇ ನೆಲೆಸಿ ಮಾಳಿಗೆ ಪುರತಮ್ಮ ಎಂಬ ಹೆಸರಿನಿಂದ ಪ್ರಸಿದ್ಧಳಾಗು. ಭಕ್ತರ ಪೂಜಾ ಗೌರವಗಳನ್ನು ಸ್ವೀಕರಿಸಿ ಅವರ ಕಷ್ಟಗಳನ್ನು ಪರಿಹರಿಸಿ. ಕೃತಾರ್ಥಳಾದೆ ತಂದೆ, ಕೃತಾರ್ಥಳಾದೆ. ಮಣಿಕಂಠ, ನಿನ್ನ ಕರುಣೆಯಿಂದ ದೇವತೆಗಳ ಕೆಲಸವಾಯಿತು. ಹುಲಿಯನ್ನು ಹುಡುಕಿಕೊಂಡು ಬಂದ ನಿನ್ನ ಕೆಲಸ ಹಾಗೇ ಉಳಿದಿದೆ. ಈಗ ನಾನೇ ನನ್ನನ್ನು ಅರಮನೆಗೆ ಕರೆದುಕೊಂಡು ನನಗೂ ನಿನ್ನ ಸೇವಾ ಭಾಗ್ಯ ತಂದಾಗಲಿ. ನಾರಾಯಣ ನಾರಾಯಣ. ಅಯ್ಯಪ್ಪ, ಅನಾಥ ರಕ್ಷಕನೇ ಅಯ್ಯಪ್ಪ, ಆಪತ್ ಬಾಂಧವನೇ ಅಯ್ಯಪ್ಪ, ಆಶ್ರಿತ ವತ್ಸಲನೇ ಅಯ್ಯಪ್ಪ, ಸತ್ಯ ಸ್ವರೂಪನೇ ಅಯ್ಯಪ್ಪ, ಕರುಣಾಸಾಗರನೇ ಅಯ್ಯಪ್ಪ, ಅನ್ನದಾನ ಪ್ರಭುವೇ ಅಯ್ಯಪ್ಪ, ಶಾಂತಮೂರ್ತಿಯೇ ಅಯ್ಯಪ್ಪ, ದೀನರ ಬಂಧುವೇ ಅಯ್ಯಪ್ಪ, ಲೋಕೋದ್ಧಾರಕನೇ ಅಯ್ಯಪ್ಪ, ಕರುಣಾಸಾಗರನೇ ಅಯ್ಯಪ್ಪ. ಎಷ್ಟೋ ವರ್ಷಗಳಿಂದ ನಿನ್ನ ಆಗಮನವನ್ನು ನಿರೀಕ್ಷಿಸುತ್ತಾ ತಪ್ಪಗಳಿಗೆ ಲೋಕೋದ್ಧಾರಕನಾಗಿ ಧರೆಗೆ ಬಂದ ಧರ್ಮಪ್ರಭುವೇ, ನನ್ನನ್ನು ಧರಿಸು. ಶಬರಿ, ನಿನ್ನ ಇಷ್ಟ ಸಿದ್ಧಿಸಲಿ. ನೀನು ತಪಸ್ಸು ಮಾಡಿದ ಈ ಸ್ಥಳ ಇಂದಿನಿಂದ ಶಬರಿಮಲೆ ಎಂದೇ ಪ್ರಸಿದ್ಧಿಯಾಗುವುದು. ಅಷ್ಟು ಸಾಲದ ತಂದೆ, ನೀನು ಅನವರತ ಈ ಗಿರಿಯಲ್ಲಿಯೇ ನೆಲೆಸಬೇಕು. ಶರಣು ಎಂದು ಬಂದವರ ಕಷ್ಟಗಳನ್ನು ನಿವಾರಿಸಿ ನೆಮ್ಮದಿ ಕೊಡಬೇಕು ತಂದೆ. ಆಗಲಿ, ನೀನಿಷ್ಟದಂತೆ ಆಗಲಿ. ನೀನು 18 ಬಾರಿ ಪ್ರದಕ್ಷಿಣೆ ಮಾಡಿ ನಮಸ್ಕರಿಸಿ ಬೇಡಿದ ಬೇಡಿಕೆಯಂತೆ ನಾನು ಇನ್ನು ಮುಂದೆ ಈ ಶಬರಿಮಲೆಯಲ್ಲೇ ನೆಲೆಸುವೆನು. ನನ್ನ ಮಂದಿರಕ್ಕೆ 18 ಮೆಟ್ಟಿಲುಗಳಿದ್ದು ಅವು 18 ಸಿದ್ಧಿಗಳ ಸಂಕೇತವಾಗಿರುವು. ಪ್ರತಿ ವರ್ಷವೂ ದರ್ಶನಕ್ಕೆ ಬರುವ ಎಲ್ಲ ಭಕ್ತರು ಒಂದೊಂದೇ ಸಿದ್ಧಿಯನ್ನು ಪಡೆಯುವರು. 18 ವರ್ಷಗಳು ನಿರಂತರವಾಗಿ ಈ ಪುಣ್ಯ ಭೂಮಿಗೆ ಬಂದು ದರ್ಶನ ಮಾಡಿದವರು ಸಿದ್ಧ ಪುರುಷರಾಗಿ ಮೋಕ್ಷವನ್ನು ಪಡೆಯುವರು. ಧನ್ಯಳಾಗಿ ತಂದೆ, ಧನ್ಯಳಾಗಿ.
ಯಾಕೆ ವ್ಯರ್ಥ ಪ್ರಯತ್ನ ಮಾಡುತ್ತಿದ್ದೀರಿ ಸ್ವಾಮಿ? ವಿಷವಾದರೂ ಕೊಟ್ಟು ಬಿಡಿ ಸ್ವಾಮಿ. ಪ್ರಭುಗಳೇ, ಮಣಿಕಂಠನು ಕಾಡಿನಿಂದ ಹಿಂತಿರುಗುವುದೇ ಇರುವುದನ್ನು ನೋಡಿದರೆ ಯಾವುದಾದ್ರೂ ಒಂದು ಕೆಟ್ಟ ಕಾಡು ಪ್ರಾಣಿಯ ಬಾಯಿಗೆ ತುತ್ತಾಗಿರಬಹುದೆಂದು ನನ್ನ ಮನಸ್ಸಿಗೆ ಪರಿತಪಿಸುತ್ತದೆ ಪ್ರಭು. ನಿಲ್ಲಿಸಿ ಮಂತ್ರಿಗಳೇ, ನಮ್ಮ ಮಣಿಕಂಠನನ್ನು ಯಾವ ಕಾಡು ಪ್ರಾಣಿಯೂ ಏನನ್ನೂ ಮಾಡಲಾಗದು. ಆತ ತನ್ನ ಕಾರ್ಯದಲ್ಲಿ ಜಯಶೀಲನಾಗಿ ಬರುವನೆಂಬ ಭರವಸೆ ನಮಗಿದೆ. ಮಣಿಕಂಠನು ಹುಲಿಯನ್ನೇರಿ ಬರುತ್ತಿದ್ದರು. ನೋಡಿದೆಯೇ ದೇವಿ, ನಿನ್ನ ಪ್ರಾಣವನ್ನು ಕಾಪಾಡಲು ಆ ಮಹಾನುಭಾವ ಮಣಿಕಂಠ ಹುಲಿಯನ್ನೇ ಕರೆತಂದಿರುವನು. ಮಣಿಕಂಠ